ಈಗ ಮತ್ತೊಂದು ಆತಂಕದ ಸುದ್ದಿಯನ್ನ ಬಿಚ್ಚಿಟ್ಟಿದೆ ಐಇಎ. ಯಾಕಂದ್ರೆ ಯುದ್ಧದಿಂದ ತೈಲ ಉತ್ಪಾದನೆ ಏನ್ ಬರ್ತಾ ಇತ್ತು ಅದಕ್ಕೆ ಸಿಕ್ಕಾಪಟ್ಟೆ ಹೊಡೆತ ಬೀಳ್ತಾ ಇದೆ. 40 ತೈಲ ಉತ್ಪಾದನಾ ಕೇಂದ್ರಗಳಿಗೆ ಈಗ ಹಾನಿಯಾಗಿದೆ ಅಂತ ಹೇಳಿ ಐಇಎ ಈಗ ಒಂದು ಆತಂಕದ ಸುದ್ದಿಯನ್ನ ಬಿಚ್ಚಿಟ್ಟಿದೆ. ಯಾಕಂದ್ರೆ ಯುದ್ಧದಿಂದ ತೈಲ ಉತ್ಪಾದನೆಗೆ ಸಿಕ್ಕಾಪಟ್ಟೆ ಹೊಡೆತ ಬೀಳ್ತಾ ಇದೆ. ಈ 40 ತೈಲ ಉತ್ಪಾದನಾ ಕೇಂದ್ರಗಳಿಗೆ ಹಾನಿಯಾಗಿದೆ. ಹಾಗಾಗಿ 9 ರಾಷ್ಟ್ರಗಳಲ್ಲಿ ತೈಲ ಘಟಕಗಳಿಗೆ ಡ್ಯಾಮೇಜ್ ಆಗಿದೆ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಈಗ ನಮಗೆ ಮಾಹಿತಿಯನ್ನ ಕೊಟ್ಟಿದೆ ಅಂತ ಹೇಳಿ ಈಗ ಮತ್ತೊಂದು ಆತಂಕದ ಸುದ್ದಿಯನ್ನ ಬಿಚ್ಚಿಟ್ಟಿದೆ ಐಇಎ. ಯುದ್ಧದ ಪರಿಣಾಮದಿಂದಾಗಿ ಈಗ 40 ತೈಲದ ಉತ್ಪಾದನಾ ಏನು ಕೇಂದ್ರಗಳಿದಾವೆ ಅವು ಕೂಡ ಈಗ ಹಾನಿ ಉಂಟಾಗ್ಬಿಟ್ಟಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗ ತೈಲಕ್ಕೆ ಸಂಬಂಧಪಟ್ಟಂತೆ ಹೊಡೆತ ಬೀಳಬಹುದು, ಬೀಳುವಂತಹ ಸಾಧ್ಯತೆ ಇದೆ ಅಂತ ತಿಳಿಸಿಕೊಡ್ತಾ ಇದೆ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಈಗ ಮಾಹಿತಿಯನ್ನು ಹೊರಹಾಕಿದೆ. 9 ರಾಷ್ಟ್ರಗಳಲ್ಲಿ ತೈಲ ಘಟಕಗಳಿಗೆ ಈಗ ಡ್ಯಾಮೇಜ್ ಆಗ್ಬಿಟ್ಟಿದೆ ಇರಾನ್ ಇಸ್ರೇಲ್ ಯುದ್ಧದ ನಡುವೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ತೈಲದ ಅಭಾವ ಹಾಹಾಕಾರ ಹೆಚ್ಚಾಗುತ್ತೆ, ಆಗುವಂತಹ ಸಾಧ್ಯತೆ ಇರುತ್ತೆ ಅಂತ ಈಗ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಮಾಹಿತಿ ನೀಡಿದೆ ಅಂತ ಹೇಳಿ ಈಗ ತಿಳಿಸ್ಕೊಡ್ಲಾಗ್ತಾ ಇದೆ. 9 ರಾಷ್ಟ್ರಗಳಲ್ಲಿ ತೈಲ ಘಟಕ ಇಂಧನ ಈಗ ತೊಂದರೆಗೆ ಆಗ್ತಾ ಇರೋದು